ಮಿತ್ರರೇ ನಮಸ್ಕಾರ. ಮಿತ್ರರೇ, ಸಂಸತ್ನಲ್ಲಿ ಜನವರಿ 2ನೇ ತಾರೀಕು ನಡೆದಂತಹ ಒಂದು ಘಟನೆಯ ಬಗ್ಗೆ ನಿಮಗೆ ನಾನು ಹೇಳಲೇಬೇಕು. ನಾನು ಇನ್ನೇನೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಕಾರಣಾಂತರಗಳಿಂದ ಆಗಿರಲಿಲ್ಲ. ಅದಾಗ್ತಿದ್ದ ಹಾಗೆ ಅಮೆರಿಕ ಮತ್ತು ಭಾರತದ ನಡುವೆ ಐತಿಹಾಸಿಕವಾದಂತಹ ಟ್ರೇಡ್ ಡೀಲ್ ಅನೌನ್ಸ್ ಆಗುತ್ತೆ. ಹೀಗಾಗಿ ಸ್ವಲ್ಪ ನಾನು ಈ ಬಗ್ಗೆ ಹೇಳುವಂತಹದ್ದು ಲೇಟ್ ಆಗ್ತಾ ಇದೆ. ಆದರೂ ಸಹ ಈ ವಿಡಿಯೋವನ್ನ ಯಾಕೆ ಮಾಡ್ತಾ ಇದ್ದೀನಿ ಕೇಳಿದ್ರೆ, ಈ ಬಗ್ಗೆ ಪ್ರತಿಯೊಬ್ಬ ಭಾರತೀಯನೂ ಕೂಡ ತಿಳ್ಕೊಂಡಿರಬೇಕು. ಇವತ್ತು ದೇಶದ ದಿಕ್ಕು ತಪ್ಪಿಸುವಂತಹ ಒಂದು ದೊಡ್ಡ ಹುನ್ನಾರ ನಡೀತಾ ಇದೆ. ಸುಳ್ಳು ಸುಳ್ಳು ಸುದ್ದಿಗಳನ್ನ ಪ್ಲಾಂಟ್ ಮಾಡಲಾಗ್ತಾ ಇದೆ. ಸದ್ಯ ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲೇ ಈ ಕೆಲಸಕ್ಕೆ ಕೈ ಹಾಕಿದ ಕಾರಣದಿಂದಾಗಿ ಇದರ ಬಗ್ಗೆ ಪ್ರತಿಯೊಬ್ಬ ಭಾರತೀಯನೂ ಕೂಡ ಅವಶ್ಯಕವಾಗಿ ತಿಳಿದುಕೊಳ್ಳಬೇಕಾಗಿದೆ. ಏನಿದು ವಿಚಿತ್ರವಾಗಿ ಪೀಠಿಕೆ ಹಾಕ್ತಾ ಇದ್ದಾನಲ್ಲ ಅಂತ ಅಂದುಕೊಂಡ್ರಾ? ಸನ್ಮಾನ್ಯ ಶ್ರೀ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಸಂಸತ್ನಲ್ಲಿ ಮಾಡಿದಂತಹ ಭಾಷಣ, ಮಾಜಿ ಸೇನಾ ಮುಖ್ಯಸ್ಥ ನರವಣೆ ಅವರ ಪುಸ್ತಕ ಹಾಗೂ ಈಗ ಹುಟ್ಟಿಕೊಂಡಂತಹ ವಿವಾದ, ಇದರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಲೋಕಸಭೆಯಲ್ಲಿ ಬಜೆಟ್ ಅಧಿವೇಶನ ನಡೀತಾ ಇದೆ. ಈ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಮಾಡಿದಂತಹ ಭಾಷಣದ ಬಗ್ಗೆ ವಂದನಾ ನಿರ್ಣಯವನ್ನ ಸಲ್ಲಿಸಲಾಗ್ತಾ ಇದೆ. ಆಡಳಿತ ಪಕ್ಷದವರು ಕೂಡ ಮಾತನಾಡ್ತಾ ಇದ್ದಾರೆ, ವಿರೋಧ ಪಕ್ಷದವರು ಕೂಡ ಮಾತನಾಡ್ತಾ ಇದ್ದಾರೆ. ಈ ವೇಳೆ ಕರ್ನಾಟಕದ ಸಂಸದ ತೇಜಸ್ವಿ ಸೂರ್ಯ ಕಾಂಗ್ರೆಸ್ ಪಕ್ಷ ಮತ್ತು ರಾಹುಲ್ ಗಾಂಧಿ ಅವರ ವಿರುದ್ಧ ತೀರಾ ಶಾರ್ಪ್ ಅಟ್ಯಾಕ್ ಅನ್ನ ಮಾಡಿದ್ರು. ಬಹಳ ಅದ್ಭುತವಾದಂತಹ ಭಾಷಣವನ್ನೇ ಮಾಡಿದ್ದಾರೆ. ನನಗಂತೂ ಖುಷಿ ಆಯ್ತು. ಒಬ್ಬ ಕರ್ನಾಟಕದ ಸಂಸದನಾಗಿ ಇಷ್ಟೊಂದು ನಿರರ್ಗಳವಾಗಿ ಲೋಕಸಭೆಯಲ್ಲಿ ಮಾತನಾಡಿದ್ದು ಸಹಜವಾಗಿ ಖುಷಿ ಪಡುವಂತಹ ವಿಚಾರ. ತೇಜಸ್ವಿ ಸೂರ್ಯರ ಭಾಷಣ ರಾಹುಲ್ ಗಾಂಧಿ ಅವರನ್ನ ಕೆರಳಿಸಿತು. ಅದಕ್ಕಿಂತ ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ, ಒಂದು ಹಂತದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಉತ್ತರ ಇಲ್ಲದಂತಾಯಿತು. ಇಡೀ ಕಾಂಗ್ರೆಸ್ ಪಕ್ಷ ಬ್ಯಾಕ್ ಫುಟ್ ನಲ್ಲಿ ಹೋಗುವಂತಾಯಿತು. ಅದಾದ ಬಳಿಕ ರಾಹುಲ್ ಗಾಂಧಿ ಅವರು ಕೂಡ ರಾಷ್ಟ್ರಪತಿಗಳ ಭಾಷಣದ ಮೇಲೆ ವಂದನಾ ನಿರ್ಣಯವನ್ನ ಸಲ್ಲಿಸಬೇಕಾಗಿತ್ತು, ಅದರ ಮೇಲೆ ಮಾತನಾಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಏನಾದರೂ ಉತ್ತರ ಕೊಡಬೇಕಲ್ಲ. ಅದಕ್ಕೆ ಅವರು ಆಯ್ಕೆ ಮಾಡಿಕೊಂಡಂತಹ ದಾರಿ ಯಾವುದು ಕೇಳಿದ್ರೆ, ಒಂದು ವಿವಾದವನ್ನ ಹುಟ್ಟು ಹಾಕುವಂತಹದ್ದು. ನಿಮಗೆಲ್ಲ ಗೊತ್ತು ರಾಹುಲ್ ಗಾಂಧಿ ಅವರಿಗೆ ಯಾವ ಸಬ್ಜೆಕ್ಟ್ ನಲ್ಲಿ ಹೆಚ್ಚು ಪರಿಣಿತಿ ಇದೆ ಅಂತ. ಅವರು ಹೆಚ್ಚಾಗಿ ಮಾತನಾಡುವಂತಹದ್ದು ಅದಾನಿ ಅಂಬಾನಿ, ಇಲ್ಲದೆ ಹೋದರೆ ಸಂವಿಧಾನ, ಜಾತಿ ಜನಗಣತಿ, ಓಟ್ ಚೋರಿ. ಇದು ಯಾವುದು ವರ್ಕೌಟ್ ಆಗಿಲ್ಲ ಅಂತಂದ್ರೆ ಚೈನಾ ವಿಚಾರ. ಚೈನಾ ನಮಗಿಂತ ತುಂಬಾ ಸ್ಟ್ರಾಂಗ್ ಆಗಿದೆ. ಚೈನಾದ ಮುಂದೆ ನರೇಂದ್ರ ಮೋದಿ ಅವರು ಸೋತಿದ್ದಾರೆ. ಭಾರತ ಚೈನಾ ಮುಂದೆ ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಚೈನಾ ಮುಂದೆ ಒಂದು ಡ್ರೋನ್ ಅನ್ನು ಕೂಡ ತಯಾರಿಸುವಂತಹ ಕೆಪಾಸಿಟಿ ಭಾರತಕ್ಕಿಲ್ಲ. ಹೀಗೆ ಚೈನಾ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರು ಅನೇಕ ಬಾರಿ ಭಾರತವನ್ನ ಹೀಯಾಳಿಸಿ ಮಾತನಾಡಿದ್ದಾರೆ. ಭಾರತ ಚೈನಾಗಿಂತ ಸಾಕಷ್ಟು ವೀಕ್ ಆಗಿದೆ ಅಂತ ತೋರಿಸುವಂತಹ ಪ್ರಯತ್ನವನ್ನ ಕೂಡ ಸಾಕಷ್ಟು ಬಾರಿ ಮಾಡಿದ್ದಾರೆ. ನಿನ್ನೆಯೂ ಸಹ ರಾಹುಲ್ ಗಾಂಧಿ ಅವರು ಅದೇ ರೀತಿಯ ಒಂದು ವಿಷಯವನ್ನ ಆಯ್ಕೆ ಮಾಡಿಕೊಳ್ತಾರೆ. ಮಿತ್ರರೇ, ನೀವೆಲ್ಲ ನರವಣೆ ಹೆಸರನ್ನ ಕೇಳಿರ್ತೀರಿ. ಮನೋಜ್ ಮುಕುಂದ್ ನರವಣೆ ಇವರು ಭಾರತದ ಆರ್ಮಿ ಚೀಫ್ ಆಗಿ ರಿಟೈರ್ಡ್ ಆದಂತವರು. ಇವರು 2022ರಲ್ಲಿ ನಿವೃತ್ತಿ ಹೊಂದುತ್ತಾರೆ. ಅನಂತರ 2023ರಲ್ಲಿ ಒಂದು ಬುಕ್ ಅನ್ನ ಬರೆಯೋದಕ್ಕೆ ನಿರ್ಧಾರ ಮಾಡ್ತಾರೆ. ಅಂದ್ರೆ ತನ್ನ ಆರ್ಮಿ ಜೀವನ, ಸಾಧನೆ ಇದೆಲ್ಲದರ ಬಗ್ಗೆ ಒಂದು ಆಟೋಬಯೋಗ್ರಫಿಯನ್ನ ಬರೀಬೇಕು ಅಂತೇಳಿ ನಿರ್ಧಾರ ಮಾಡ್ತಾರೆ. ಆ ಬುಕ್ ಅನ್ನ ಕೂಡ ಬರೀತಾರೆ. 2023ರಲ್ಲಿ ಬರೆದಂತಹ ಬುಕ್ ಅದು. ಆದರೆ 2024ರಲ್ಲಿ ಅದು ರಿಲೀಸ್ ಆಗಬೇಕಾಗಿತ್ತು. ಕಾರಣಾಂತರಗಳಿಂದ ಅದಾಗಿಲ್ಲ. ಆ ಬುಕ್ಕಿನ ಹೆಸರು 4 ಸ್ಟಾರ್ ಆಫ್ ಡೆಸ್ಟಿನಿ. ಮಿತ್ರರೇ, ಇವತ್ತೆಲ್ಲ ನಾಳೆ ಆ ಬುಕ್ ಪಬ್ಲಿಷ್ ಆಗಬಹುದು. ಇದುವರೆಗೆ ಯಾಕೆ ರಿಲೀಸ್ ಆಗಿಲ್ಲ ಅಂತಂದ್ರೆ, ಸಾಮಾನ್ಯವಾಗಿ ಈ ಸೇನೆಯಲ್ಲಿ ಮುಖ್ಯವಾದಂತಹ ಹುದ್ದೆಗಳಲ್ಲಿರ್ತಾರಲ್ಲ, ಸೇನಾ ಮುಖ್ಯಸ್ಥರಾದಂಥವರು ಅಥವಾ ಆರ್ಮಿಯಲ್ಲಿ ಜನರಲ್ ಆದಂಥವರು, ಇವರೆಲ್ಲ ರಿಟೈರ್ಡ್ ಆಗಿ ಬುಕ್ ಬರೆದ್ರೆ ಅದು ಏಕಾಏಕಿಯಾಗಿ ಪಬ್ಲಿಷ್ ಆಗೋದಿಲ್ಲ. ಅದು ಡಿಫೆನ್ಸ್ ಮಿನಿಸ್ಟ್ರಿಗೆ ಸಲ್ಲಿಕೆ ಆಗುತ್ತೆ. ಡಿಫೆನ್ಸ್ ಮಿನಿಸ್ಟ್ರಿ ಅದನ್ನ ಒಮ್ಮೆ ಪರಿಶೀಲನೆ ಮಾಡುತ್ತೆ. ಯಾಕೆ ಕೇಳಿದ್ರೆ, ಸೇನೆಯ ಅತ್ಯಂತ ಇಂಪಾರ್ಟೆಂಟ್ ವಿಚಾರಗಳನ್ನ ಯಾರೂ ಕೂಡ ಲೀಕ್ ಮಾಡುವಂತಿಲ್ಲ. ನಮ್ಮ ದೇಶದಲ್ಲಿ ಅದಕ್ಕೆ ಸಪರೇಟ್ ಆದಂತಹ ಕಾನೂನೇ ಇದೆ. ಈಗ ನಾನು ಹಿಂದೆ ಸೇನೆಯಲ್ಲಿದ್ದೆ, ಈಗ ನಿವೃತ್ತಿ ಆಗಿದ್ದೀನಿ. ಈಗ ನಾನು ಸರ್ವತಂತ್ರ ಸ್ವತಂತ್ರ ಅಂತ ಹೇಳ್ಬಿಟ್ಟು ಸೇನೆಯ ಗುಪ್ತ ಮಾಹಿತಿಯನ್ನೆಲ್ಲ ಪುಸ್ತಕದಲ್ಲಿ ಬರೆಯುವಂತಿಲ್ಲ. ಹೀಗಾಗಿ ಉನ್ನತ ಮಟ್ಟದ ಅಧಿಕಾರಿಗಳು ಬುಕ್ ಅನ್ನು ಬರೆದಂತಹ ಸಂದರ್ಭದಲ್ಲಿ ಅದನ್ನ ಡಿಫೆನ್ಸ್ ಮಿನಿಸ್ಟ್ರಿಗೆ ಸಲ್ಲಿಕೆ ಮಾಡ್ತಾರೆ. ಡಿಫೆನ್ಸ್ ಮಿನಿಸ್ಟ್ರಿ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟ ಬಳಿಕವೇ ಆ ಬುಕ್ ಪಬ್ಲಿಷ್ ಆಗುತ್ತೆ. ಸದ್ಯ ನರವಣೆ ಬರೆದಂತಹ ಪುಸ್ತಕ ಇದುವರೆಗೂ ಕೂಡ ಪಬ್ಲಿಷ್ ಆಗಿಲ್ಲ. ಆದ್ರೆ ಮಿತ್ರರೇ, ಆ ಬುಕ್ನ ಕೆಲವೊಂದಷ್ಟು ಅಂಶಗಳನ್ನು ಉಲ್ಲೇಖಿಸಿ ಕಾರ್ವಾನ್ ಹೆಸರಿನ ಒಂದು ಮ್ಯಾಗಝೀನ್ ನಲ್ಲಿ ಒಂದು ಆರ್ಟಿಕಲ್ ಅನ್ನ ಪಬ್ಲಿಷ್ ಮಾಡಲಾಗಿರುತ್ತೆ. ಇದು ಅಥೆಂಟಿಕ್ ಆದಂತಹ ಆರ್ಟಿಕಲ್ ಅಲ್ಲ. ಯಾಕೆ ಕೇಳಿದ್ರೆ, ಯಾವುದೇ ಒಂದು ಪುಸ್ತಕ ಪಬ್ಲಿಷ್ ಆಗಿಲ್ಲ ಅಂತಾದ್ರೆ ಅದರಲ್ಲಿರುವಂತಹ ಅಂಶಗಳನ್ನ ಕೇವಲ ಊಹಾತ್ಮಕವಾಗಿ ಬರೆದಿರುವಂತಹ ಒಂದು ಆರ್ಟಿಕಲ್. ಆದರೆ ರಾಹುಲ್ ಗಾಂಧಿ ಅವರು ಸಂಸತ್ನಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಈ ಕಾರ್ವಾನ್ನಲ್ಲಿ ಪಬ್ಲಿಷ್ ಆದಂತಹ ಆರ್ಟಿಕಲ್ ಅನ್ನು ಉಲ್ಲೇಖಿಸಿ ಮಾತನಾಡೋದಕ್ಕೆ ಮುಂದಾಗ್ತಾರೆ. ಅದು ಭಾರಿ ವಿವಾದಕ್ಕೆ ಕಾರಣ ಆಗುತ್ತೆ. ಯಾಕೆಂತಂದ್ರೆ, ರಾಹುಲ್ ಗಾಂಧಿ ನರವಣೆ ಹೆಸರನ್ನ ಉಲ್ಲೇಖಿಸಿ ಈ ವಿಚಾರವನ್ನ ಪ್ರಸ್ತಾಪಿಸಿದ ತಕ್ಷಣವೇ ರಾಜನಾಥ್ ಸಿಂಗ್ ಅವರು ಎದ್ದು ನಿಲ್ತಾರೆ. ಈ ಪುಸ್ತಕ ಪಬ್ಲಿಷ್ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಸ್ಪಷ್ಟಪಡಿಸಬೇಕು. ಸಂಸತ್ತಿನ ಮೂಲಕ ತಪ್ಪು ಸಂದೇಶ ಹೋಗಬಾರದು ಅಂತ ರಾಜನಾಥ್ ಸಿಂಗ್ ಅವರು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ಆದರೆ ರಾಹುಲ್ ಗಾಂಧಿ ಅವರು ಈ ಮಾತನ್ನ ಕೇಳೋದೇ ಇಲ್ಲ. ಅನಂತರ ಸ್ಪೀಕರ್ ಕೂಡ ಹೇಳ್ತಾರೆ, ಇದು ಸಂಸತ್ತಿನ ನಡಾವಳಿಗಳಿಗೆ ವಿರುದ್ಧವಾಗಿದೆ. ಯಾವುದೇ ಪಬ್ಲಿಷ್ ಆಗದಂತಹ ಪುಸ್ತಕವನ್ನ ಅಥೆಂಟಿಕ್ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೇನು ದಾಖಲೆಗಳಿದಾವೆ ಹೀಗಂತ
ಅಂತ ಸ್ಪೀಕರ್ ಕೂಡ ಹೇಳ್ತಾರೆ. ಆದ್ರೂ ರಾಹುಲ್ ಗಾಂಧಿ ಅವರು ಸುಮ್ಮನಾಗೋದಿಲ್ಲ. ಅನಂತರ ಅಮಿತ್ ಶಾ, ಕಿರಣ್ ರಿಜಿಜು ಹೀಗೆ ಎಲ್ಲರೂ ಕೂಡ ರಾಹುಲ್ ಗಾಂಧಿ ಅವರನ್ನ ವಿರೋಧಿಸೋದಕ್ಕೆ ಶುರು ಮಾಡ್ತಾರೆ. ಇಷ್ಟಾದ್ರೂ ಕೂಡ ರಾಹುಲ್ ಗಾಂಧಿ ಅವರ ಬೆಂಬಲಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರು ನಿಂತುಕೊಂಡು ಒಂದು ದೊಡ್ಡ ಹಂಗಾಮವನ್ನೇ ಸೃಷ್ಟಿ ಮಾಡ್ತಾರೆ. ಈಗ ಆ ಆರ್ಟಿಕಲ್ ಬಗ್ಗೆ ಯಾಕೆ ವಿವಾದ ಆಗಬೇಕು? ಸಂಸತ್ನಲ್ಲಿ ಅದನ್ನ ಪ್ರಸ್ತಾಪ ಮಾಡಿದ ತಕ್ಷಣ ಸರ್ಕಾರಕ್ಕೆ ಏನು ಮುಜುಗರ ಆಗುತ್ತೆ? ಅಲ್ಲೇನಾದ್ರೂ ಹೈಡ್ ಮಾಡುವಂತಹ ಕೆಲಸ ಆಗ್ತಾ ಇದೆಯಾ ಕೇಳಿದ್ರೆ, ಮಿತ್ರರೇ, ಹೈಡ್ ಮಾಡುವಂತಹ ಯಾವುದೇ ಕೆಲಸಗಳಾಗ್ತಾ ಇಲ್ಲ. ರಾಹುಲ್ ಗಾಂಧಿ ಅವರು ನರವಣೆ ಹೇಳದೇ ಇರುವಂತಹ ವಿಚಾರವನ್ನ ತಪ್ಪಾಗಿ ಅರ್ಥೈಸೋದಕ್ಕೆ ಹೋಗ್ತಾ ಇದ್ದಾರೆ. ಅದೇನು ಅಂತ ಚಿಕ್ಕದಾಗಿ ನಿಮಗೆ ಹೇಳ್ಬಿಡ್ತೀನಿ ಕೇಳಿ, ಅವಾಗ ನಿಮಗೆ ಈ ಇಡೀ ವಿಚಾರ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಭಾರತ ಮತ್ತು ಚೀನಾದ ನಡುವೆ ಗಲ್ವಾನ್ ಘರ್ಷಣೆ ಆಯ್ತಲ್ಲ 2019 ಮತ್ತು 2020 ಸಂದರ್ಭದಲ್ಲಿ. ಆಗ ಈ ದೇಶದ ಸೇನಾ ಮುಖ್ಯಸ್ಥರಾಗಿದ್ದು ಇದೇ ನರವಣೆ. ಆಗಿನ ಒಂದು ಸನ್ನಿವೇಶವನ್ನ ನರವಣೆ ತನ್ನ 4 ಸ್ಟಾರ್ ಆಫ್ ಡೆಸ್ಟಿನಿ ಪುಸ್ತಕದಲ್ಲಿ ಈ ರೀತಿಯಾಗಿ ಉಲ್ಲೇಖಿಸಿದ್ದಾರೆ ಅಂತೇಳಿ ಕಾರವಾನ್ನಲ್ಲಿ ಆರ್ಟಿಕಲ್ ಪಬ್ಲಿಷ್ ಆಗಿದೆ. ಆ ಘಟನೆ ಏನು ಕೇಳಿದ್ರೆ, ಒಮ್ಮೆ ಕೈಲಾಸ ಮಾನಸ ಸರೋವರ ರೇಂಜ್ನಲ್ಲಿ ಚೈನಾದಿಂದ 4 ಟ್ಯಾಂಕ್ಗಳು ಭಾರತದ ಕಡೆಗೆ ಮುನ್ನುಗ್ಗಿ ಬರೋದಕ್ಕೆ ಶುರು ಮಾಡ್ತವೆ. ನಿಮಗೆಲ್ಲ ಗೊತ್ತು ಆಗ ಪರಿಸ್ಥಿತಿ ಹೇಗಿತ್ತು ಅಂತ. 2019 ಗಲ್ವಾನ್ ಘರ್ಷಣೆಯ ಬಳಿಕ ಭಾರತ ಮತ್ತು ಚೈನಾದ ನಡುವೆ ಯುದ್ಧದ ಸನ್ನಿವೇಶ ನಿರ್ಮಾಣ ಆಗಿತ್ತು. ಎರಡೂ ಕಡೆಯಿಂದ ಕೂಡ ಸೇನಾ ಜಮಾವಣೆಗೊಂಡಿತ್ತು. ಯಾವಾಗ ಬೇಕಾದರೂ ಯುದ್ಧ ಆಗುವಂತಹ ಪರಿಸ್ಥಿತಿ ಇತ್ತು. ಅಂತಹ ಸಂದರ್ಭದಲ್ಲಿ ಈ ಕೈಲಾಸ ಮಾನಸ ಸರೋವರ ರೇಂಜ್ ಇದೆಯಲ್ಲ, ಅಲ್ಲಿ ಚೈನಾದ 4 ಟ್ಯಾಂಕ್ಗಳು ಭಾರತದ ಕಡೆಗೆ ಮುನ್ನುಗ್ಗಿ ಬರೋದಕ್ಕೆ ಶುರು ಮಾಡ್ತವೆ. ಆ ಮಾಹಿತಿಯನ್ನ ಸ್ಥಳೀಯ ಸೇನಾಧಿಕಾರಿಗಳು ನರವಣೆ ಅವರಿಗೆ ತಿಳಿಸ್ತಾರೆ. ನರವಣೆ ಇದನ್ನ ಡಿಫೆನ್ಸ್ ಮಿನಿಸ್ಟ್ರಿಗೆ ಕನ್ವೆ ಮಾಡ್ತಾರೆ. ಆಗ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಈ ವಿಚಾರವನ್ನ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರಿಗೆ ತಿಳಿಸ್ತಾರೆ. ವಿದೇಶಾಂಗ ಸಚಿವರು ಚೈನಾ ಜೊತೆಗೆ ಈ ಬಗ್ಗೆ ಮಾತನಾಡ್ತಾರೆ. ಆ ತಕ್ಷಣದಲ್ಲಿ ಚೈನಾದಿಂದ ಏನ್ ಸೂಚನೆ ಬರುತ್ತೆ ಕೇಳಿದ್ರೆ, ಒಂದು ಫ್ಲಾಗ್ ಮೀಟಿಂಗ್ ಮಾಡಿ ಸೇನೆಯ ನಡುವೆ ಮಾತುಕತೆ ಆಗ್ಲಿ ಅಂತ. ಸಾಮಾನ್ಯವಾಗಿ ಗಡಿಯಲ್ಲಿ ಇಂತಹ ದ್ವಂದ್ವಗಳು ನಿರ್ಮಾಣ ಆಗಿರ್ತವೆ, ತಪ್ಪು ಗ್ರಹಿಕೆಗಳಿಗೆ ಅವಕಾಶ ಇರ್ತವೆ. ಆದ್ರೆ ಅದನ್ನ ಎಸ್ಕಲೇಟ್ ಮಾಡಬಾರದು ಅಂತೇಳಿ ಫ್ಲಾಗ್ ಮೀಟಿಂಗ್ ಅನ್ನ ಮಾಡಿ ಅಲ್ಲೇ ಬಗೆಹರಿಸಲಾಗುತ್ತೆ. ಚೈನಾದಿಂದ 4 ಟ್ಯಾಂಕ್ಗಳು ಭಾರತದತ್ತ ಬರೋದಕ್ಕೆ ಶುರು ಮಾಡಿದಾಗ್ಲೂ ಕೂಡ ಅಂತಹದೇ ಫ್ಲಾಗ್ ಮೀಟಿಂಗ್ಗೆ ಎರಡೂ ದೇಶಗಳು ನಿರ್ಧಾರ ಮಾಡ್ತವೆ. ಫ್ಲಾಗ್ ಮೀಟಿಂಗ್ ಕೂಡ ಆಗುತ್ತೆ. ಚೈನಾ ಟ್ಯಾಂಕ್ಗಳನ್ನು ಹಿಂಪಡೆಯೋದಾಗಿಯೂ ಕೂಡ ಭರವಸೆಯನ್ನ ಕೊಟ್ಟಿರುತ್ತೆ. ಆದರೆ ಚೈನಾ ಹಾಗೆ ಮಾಡೋದಿಲ್ಲ. ಟ್ಯಾಂಕ್ಗಳು ಪುನಃ ಭಾರತದ ಕಡೆಗೆ ಮುನ್ನುಗ್ಗಿ ಬರೋದಕ್ಕೆ ಶುರು ಮಾಡ್ತವೆ. ಆಗ ಭಾರತದ ಸೇನಾ ಮುಖ್ಯಸ್ಥರಾದಂತಹ ನರವಣೆ ಡಿಫೆನ್ಸ್ ಮಿನಿಸ್ಟರ್ ಮೂಲಕವಾಗಿ ಭಾರತದ ಪ್ರಧಾನಿಗೆ ಈ ವಿಷಯವನ್ನ ಮುಟ್ಟಿಸ್ತಾರೆ. ಈ ವಿಷಯಕ್ಕೆ ಮೋದಿ ಒನ್ ವರ್ಡ್ ನಲ್ಲಿ ಉತ್ತರ ಕೊಡ್ತಾರೆ. ಈ ಸಂದರ್ಭದಲ್ಲಿ ಸೇನೆಗೆ ಯಾವುದು ನಿರ್ಧಾರ ಸರಿಯಾಗಿ ಕಾಣುತ್ತೋ ಅದೇ ನಿರ್ಧಾರವನ್ನ ಕೈಗೊಳ್ಳಲಿ ಅಂತ ಮೋದಿ ಸಂಪೂರ್ಣವಾಗಿ ಸೇನೆ ಮೇಲೆ ಬಿಟ್ಟು ಬಿಡ್ತಾರೆ. ಮಿತ್ರರೇ, ಈ ವಿಚಾರವನ್ನ ಮೋದಿ ಒಂದು ಬಿಸಿಯಾದಂತಹ ಆಲುವನ್ನ ನರವಣೆ ಅವರ ಕೈಗೆ ಕೊಟ್ರು. ಈ ರೀತಿಯಾಗಿ ಈ ಒಂದು ಘಟನೆಯನ್ನ ವಿಶ್ಲೇಷಿಸಲಾಗ್ತಾ ಇದೆ. ಅಂದ್ರೆ ನರೇಂದ್ರ ಮೋದಿ ಅವರು 56 ಇಂಚಿನ ಎದೆಯವರು ಅಂತ ಹೇಳ್ಕೊಳ್ತಾರೆ. ಆದರೆ ಚೈನಾದ ಟ್ಯಾಂಕ್ಗಳು ಭಾರತದತ್ತ ಬರುವಂತಹ ಸಂದರ್ಭದಲ್ಲಿ ನಿರ್ಧಾರವನ್ನ ಕೈಗೊಳ್ಳದೆ, ಅಂದ್ರೆ ಫೈರ್ ಮಾಡೋದಕ್ಕೆ ಆರ್ಡರ್ ಮಾಡದೆ ಅದನ್ನೆಲ್ಲ ಸೇನೆ ಮೇಲೆ ಬಿಟ್ಬಿಟ್ರು, ಕೈ ತೊಳ್ಕೊಂಡ್ಬಿಟ್ರು. ಈ ರೀತಿಯಾಗಿ ಒಂದು ನರೇಟಿವ್ ಬಿಲ್ಡ್ ಮಾಡುವಂತಹ ಪ್ರಯತ್ನವನ್ನ ರಾಹುಲ್ ಗಾಂಧಿ ಅವರು ಮಾಡ್ತಾರೆ. ಆದ್ರೆ ಮಿತ್ರರೇ, ಇಲ್ಲಿ ನರವಣೆ ಹೇಳದಂತಹ ಕಂಪ್ಲೀಟ್ ವಿಚಾರವನ್ನ ರಾಹುಲ್ ಗಾಂಧಿ ಅವರು ಹೇಳೋದಕ್ಕೆ ಹೋಗಿಲ್ಲ. ಭಾರತೀಯ ಸೇನಾ ಮುಖ್ಯಸ್ಥರಾಗಿದ್ದಂತಹ ನರವಣೆಯವರು ಯಾವ ಕಾಂಟೆಕ್ಸ್ಟ್ ನಲ್ಲಿ ಆ ವಿಚಾರವನ್ನ ಹೇಳಿದರೆ ಅದನ್ನ ಮರೆಮಾಚುವಂತಹ ಪ್ರಯತ್ನ ಆಗುತ್ತೆ. ನರವಣೆಯವರು ಹೇಳಿದ್ದೇನು ಕೇಳಿದ್ರೆ, ಆ ಸಂದರ್ಭ ಬಹಳ ಕ್ಲಿಷ್ಟಕರವಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ನಮಗೆ ಫ್ರೀ ಹ್ಯಾಂಡ್ ಕೊಟ್ರು. ಆ ಸಂದರ್ಭದಲ್ಲಿ ನಾವು ಸಹ ಇತ್ತ ಕಡೆಯಿಂದ 4 ಟ್ಯಾಂಕ್ಗಳನ್ನು ನಿಯೋಜನೆ ಮಾಡಿದ್ವಿ. ನಮ್ಮ ಟ್ಯಾಂಕ್ಗಳು ಹೆವಿ ಆಗಿದ್ವು. ಚೈನಾದ ಟ್ಯಾಂಕ್ಗಳು ಸಾಧಾರಣವಾಗಿದ್ದ ಕಾರಣದಿಂದಾಗಿ ಅವರು ಹಿಂದೆ ಸರಿದ್ರು. ಈ ವಿಚಾರದಲ್ಲಿ ಚೈನಾವೇ ಮೊದಲಿಗೆ ಹಿಂದೆ ಸರಿತು ಅನ್ನೋದನ್ನ ನರವಣೆಯವರು ಬರೆದಿದ್ರು. ಇಲ್ಲಿ 2 ವಿಚಾರವನ್ನ ನೀವು ನೋಟ್ ಮಾಡಲೇಬೇಕು. ಮೊದಲನೇದಾಗಿ, ಭಾರತ ಸರ್ಕಾರ ಕಂಪ್ಲೀಟ್ ಆಗಿ ಸೇನೆಗೆ ಪರಮಾಧಿಕಾರವನ್ನ ಕೊಟ್ಟಿದೆ. ಇಲ್ಲಿ ರಾಹುಲ್ ಗಾಂಧಿ ಅವರು ಮೋದಿ ಅವರನ್ನ ಹೇಳಿ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಇನ್ನೊಂದು ರೀತಿಯಲ್ಲಿ ಟೀಕೆ ಮಾಡಬಹುದಿತ್ತೇನೋ ನನ್ನ ಅನಿಸಿಕೆ. ಯಾಕೆ ಗೊತ್ತಾ? ಸೇನೆಗೆ ಇಂತಹ ಸಂದರ್ಭದಲ್ಲಿ ಪರಮಾಧಿಕಾರ ಕೊಟ್ಟಿದ್ದೆ ಆದ್ರೆ ಅದು ಯುದ್ಧಕ್ಕೆ ಕಾರಣ ಆಗಬಹುದು. ಯಾಕೆಂತಂದ್ರೆ ಸೇನೆ ನಿಮ್ಮ ತರದಲ್ಲಿ ಯೋಚನೆ ಮಾಡೋದಿಲ್ಲ. ಅವ್ರೇನೇ ಇದ್ರೂ ಕೂಡ ದೇಶ ಪ್ರೇಮದ ಬಗ್ಗೆ ಯೋಚನೆ ಮಾಡ್ತಾರೆ. ಭಾರತೀಯ ಸೇನೆ ಯಾವತ್ತೂ ಕೂಡ ಒಂದು ಹೆಜ್ಜೆಯನ್ನ ಕೂಡ ಹಿಂದೆ ಇಡೋದಕ್ಕೆ ಇಷ್ಟಪಡೋದೇ ಇಲ್ಲ. ಅಂತಹದ್ರಲ್ಲಿ ಮೋದಿ ಸೇನೆಗೆ ಪರಮಾಧಿಕಾರ ಕೊಟ್ಟಿದ್ದೆ ಆದ್ರೆ ಸೇನೆ ಚೈನಾ ಕಡೆಗೆ ಫೈರ್ ಮಾಡುವಂತಹ ಸಾಧ್ಯತೆಗಳಿದ್ವು ತಾನೆ. ಒಮ್ಮೆ ಫೈರಿಂಗ್ ಆಯ್ತು ಅಂತಂದ್ರೆ ಯುದ್ಧ ಶುರುವಾಗೇ ಬಿಡುತ್ತೆ. ಈ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರನ್ನ ಟೀಕಿಸಿದ್ರೆ ಒಂದು ಹಂತಕ್ಕೆ ಒಪ್ಕೊಳ್ಬಹುದಿತ್ತೇನೋ. ರಾಹುಲ್ ಗಾಂಧಿ ಶಾಂತಿ ದೂತ, ಯುದ್ಧವನ್ನ ಬಯಸದೆ ಮೋದಿಯವರನ್ನ ಟೀಕೆ ಮಾಡಿದ್ರು ಅಂತ. ಆದರೆ ರಾಹುಲ್ ಗಾಂಧಿ ಹೇಳ್ತಿರೋದೇನು? ಮೋದಿ ಹೇಳಿಯಂತೆ ಸೇನೆಗೆ ಪರಮಾಧಿಕಾರ ಕೊಟ್ರು, ತಾನು ಯಾವುದೇ ನಿರ್ಧಾರ ಕೈಗೊಂಡಿಲ್ಲ ಅಂತ ಟೀಕೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಆ ರೀತಿಯಾಗಿ ನರೇಟಿವ್ ಬಿಲ್ಡ್ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ರು. ಎರಡನೆಯದಾಗಿ, ಮೋದಿ ಕೊಟ್ಟಂತಹ ಪರಮಾಧಿಕಾರದ ಕಾರಣದಿಂದಾಗಿ ಭಾರತೀಯ ಸೇನೆ ಟ್ಯಾಂಕ್ಗಳನ್ನ ನಿಯೋಜನೆ ಮಾಡಿತು. ಇದರಿಂದಾಗಿ ಚೀನಾ ತನ್ನ ಟ್ಯಾಂಕ್ಗಳನ್ನು ವಾಪಸ್ ಪಡೀತು, ಅಂದ್ರೆ ಹಿಂದೆ ಹೆಜ್ಜೆ ಇಡ್ತು. ಇದು ಭಾರತಕ್ಕೆ ದೊಡ್ಡ ಜಯ ಅಲ್ವಾ? ಇದನ್ನ ರಾಹುಲ್ ಗಾಂಧಿ ಅವರು ಹೇಳ್ತಾ ಇಲ್ಲ. ಭಾರತದ ಸರ್ಕಾರ, ಭಾರತದ ಸೇನೆ ಇಡೀ ದೇಶವನ್ನೇ ಚೈನಾದ ಮುಂದೆ ವೀಕ್ ಅಂತ ತೋರಿಸುವಂತಹ ಪ್ರಯತ್ನವನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ರು. ಹೀಗಾಗಿ ಸಂಸತ್ನಲ್ಲಿ ಇದು ಭಾರಿ ವಾಗ್ಯುದ್ಧಕ್ಕೆ ಕಾರಣ ಆಯಿತು. ಆದ್ರೂ ಕೂಡ ರಾಹುಲ್ ಗಾಂಧಿ ಅವರು ತಾನು ಹೇಳಿದ್ರ ಬಗ್ಗೆ ಯಾವುದೇ ವಿಷಾದವನ್ನ ವ್ಯಕ್ತಪಡಿಸಿಲ್ಲ. ಕಲಾಪ ಬಲಿಯಾಯಿತು ಅಷ್ಟೇ.
ಮಿತ್ರರೇ, ಚೈನಾ ಮತ್ತು ಪಾಕಿಸ್ತಾನದ ವಿಚಾರದಲ್ಲಿ ರಾಹುಲ್ ಗಾಂಧಿಯವರ ಇಂತಹ ಪ್ರಯತ್ನಗಳು ಇದೇ ಮೊದಲೇನಲ್ಲ. ಅವರು ಈ ಹಿಂದೆ ಅನೇಕ ಬಾರಿ ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ವಿದೇಶಕ್ಕೆ ಹೋದಂತಹ ಸಂದರ್ಭದಲ್ಲೂ ಕೂಡ ಚೈನಾ ಇವತ್ತು ಸಾಕಷ್ಟು ಮುಂದಿದೆ, ಅವರು ಪ್ರೊಡಕ್ಷನ್ನಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ, ಭಾರತ ಇನ್ನೂ ಕೂಡ ಹಿಂದುಳಿದಿದೆ, ಮೇಕ್ ಇನ್ ಇಂಡಿಯಾ ಆಗಿಲ್ಲ, ಹಾಗೆ ಹೀಗೆ ಅಂತ ಭಾರತವನ್ನು ಹೀಯಾಳಿಸಿ ಮಾತನಾಡ್ತಾ ಇದ್ರು. ಹಾಗೆ ಆಪರೇಷನ್ ಸಿಂಧೂರ ಆದಂತಹ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನ ಭಾರತದ ಎಷ್ಟು ಜೆಟ್ಗಳನ್ನು ಹೊಡೆದಿದೆ ಅನ್ನೋದ್ರ ಬಗ್ಗೆ ರಾಹುಲ್ ಗಾಂಧಿ ಅವರಿಗೆ ಕುತೂಹಲ ಇತ್ತು. ಹೋದಲ್ಲಿ ಬಂದಲ್ಲಿ ಅದನ್ನೇ ಪ್ರಶ್ನೆ ಮಾಡ್ತಾ ಇದ್ರು. ಅಂದ್ರೆ ಈ ಚೀನಾ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರ ಯೋಜನೆ ಸ್ಪಷ್ಟವಾಗಿದ್ದಂತೆ ಕಂಡು ಬರ್ತಾ ಇದೆ. ಆದರೆ ಒಂದು ವಿಚಾರ ಇಡೀ ದೇಶಕ್ಕೆ ನೆನಪಿರಬೇಕು. ಅದೇನು ಕೇಳಿದ್ರೆ, ಇದೇ ಕಾಂಗ್ರೆಸ್ ಪಕ್ಷ ಮತ್ತು ಇದೇ ಕಾಂಗ್ರೆಸ್ ಪಕ್ಷದ ನಾಯಕರು, ಮುಖ್ಯವಾಗಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಈ ಹಿಂದೆ ಚೈನಾ ಜೊತೆಗೆ ಗುಪ್ತವಾದಂತಹ ಒಪ್ಪಂದ ಮಾಡಿಕೊಂಡಿದ್ರು. 2008ರಲ್ಲಿ ಚೈನಾದ ಕಮ್ಯುನಿಸ್ಟ್ ಪಾರ್ಟಿ ಮತ್ತು ಸೋನಿಯಾ ಗಾಂಧಿಯವರ ನಡುವೆ ಒಂದು ಅಗ್ರಿಮೆಂಟ್ ಆಗಿತ್ತು. ಆ ಅಗ್ರಿಮೆಂಟ್ ಏನು ಅಂತ ಇದುವರೆಗೂ ಕೂಡ ರಿವೀಲ್ ಆಗಿಲ್ಲ. ಈ ಬಗ್ಗೆ ಚೈನಾದಲ್ಲಿ ಆರ್ಟಿಕಲ್ ಪಬ್ಲಿಷ್ ಆದ ಬಳಿಕ ದೇಶದಲ್ಲಿ ಹಂಗಾಮ ಸೃಷ್ಟಿಯಾಗಿತ್ತು. 2017ರಲ್ಲಿ ಡೋಕ್ಲಾಂನಲ್ಲಿ ಘರ್ಷಣೆ ಆಗ್ತಾ ಇತ್ತು. ಭಾರತ ಚೈನಾದ ನಡುವೆ ಆಗ್ಲೂ ಸಹ ಒಂದು ಯುದ್ಧದ ವಾತಾವರಣ ನಿರ್ಮಾಣ ಆಗಿತ್ತು. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಭಾರತ ಸರ್ಕಾರಕ್ಕೆ ಯಾವುದೇ ಮಾಹಿತಿಯನ್ನ ಕೊಡದೆ ನೇರಾನೇರವಾಗಿ ಚೈನಾದ ಅಂಬಾಸಿಡರ್ ಅನ್ನ ಭೇಟಿಯಾಗಿದ್ರು. 2018ರಲ್ಲೂ ಕೂಡ ಇಂತಹದೇ ನಿಯೋಗದ ಜೊತೆಗೂ ಕೂಡ ಮೀಟಿಂಗ್ ಆಗಿತ್ತು. ಇದೆಲ್ಲ ದೇಶದ್ರೋಹದ ಕೆಲಸ ಅಲ್ವಾ? ಇದನ್ನು ಹೇಳದಂತಹ ಸಂದರ್ಭದಲ್ಲಿ ಕೆಲವರು ಪ್ರಶ್ನೆ ಕೇಳಬಹುದು, ಇತ್ತೀಚೆಗೆ ಚೈನಾದ ಕಮ್ಯುನಿಸ್ಟ್ ಪಾರ್ಟಿಯ ಒಂದು ನಿಯೋಗ ಭಾರತಕ್ಕೂ ಕೂಡ ಬಂದಿತ್ತು, RSS ಜೊತೆಗೆ ಮೀಟಿಂಗ್ ಆಗಿದೆ, BJPಯವ್ರ ಜೊತೆಗೆ ಮೀಟಿಂಗ್ ಆಗಿದೆ ಅಂತ. ಮಿತ್ರರೇ, ಯಾವುದೇ ನಿಯೋಗ ಆಗಲಿ, ಯಾವುದೇ ರಾಜಕೀಯ ಪಕ್ಷಗಳಾಗಲಿ ಯಾರನ್ನ ಬೇಕಾದರೂ ಭೇಟಿಯಾಗಬಹುದು. ಆದರೆ ಅದು ಗುಪ್ತವಾಗಿರಬಾರ್ದು. ವಿದೇಶಾಂಗ ಇಲಾಖೆಗೆ ಅದರ ಬಗ್ಗೆ ಮಾಹಿತಿ ಇರಬೇಕು. ಅದರಲ್ಲೂ ಸಹ ಘರ್ಷಣೆ ಮತ್ತು ಸಂಘರ್ಷದ ಸಂದರ್ಭದಲ್ಲಿ ಗುಪ್ತವಾಗಿ ವಿರೋಧ ಪಕ್ಷದವರು ಶತ್ರು ದೇಶದ ಜೊತೆಗೆ ಮಾತುಕತೆಯನ್ನು ನಡೆಸ್ತಾರೆ ಅಂತಂದ್ರೆ ಅದನ್ನು ದೇಶದ್ರೋಹ ಅಂತ ಕನ್ಸಿಡರ್ ಮಾಡಬೇಕಾ ಬೇಡವಾ? ಇದೆಲ್ಲವೂ ಸಹ ಒಂದು ಷಡ್ಯಂತ್ರದ ಭಾಗ. ಇದನ್ನೆಲ್ಲ ಸೃಷ್ಟಿ ಮಾಡ್ತಿರುವಂತಹದ್ದು ಈ ದೇಶದಲ್ಲಿ ಆಕ್ಟಿವ್ ಆಗಿರುವಂತಹ ಒಂದು ಲೆಫ್ಟ್ ವಿಂಗ್. ಈ ಕಾರವಾನ್ ಮ್ಯಾಗಝಿನ್ ನಲ್ಲಿ ಪಬ್ಲಿಷ್ ಆಗಿದೆಯಲ್ಲ, ಅದನ್ನ ಬರೆದಿದ್ಯಾರು? ಸುಶಾಂತ್ ಸಿಂಗ್ ಅನ್ನುವಂಥವನು. ಆತನ ಕೆಲಸ ಏನಪ್ಪಾ ಕೇಳಿದ್ರೆ, ಮೋದಿಯ ವಿರುದ್ಧ ಆರ್ಟಿಕಲ್ ಬರೆಯೋದು, ಯೋಗಿಯ ವಿರುದ್ಧ ಆರ್ಟಿಕಲ್ ಬರೆಯೋದು, ಅಮಿತ್ ಶಾ ವಿರುದ್ಧ ಆರ್ಟಿಕಲ್ ಬರೆಯೋದು, ಇಷ್ಟೇ ಆತ ಮಾಡ್ತಾ ಇರುವಂತಹದ್ದು. ಅದನ್ನ ಹಿಡ್ಕೊಂಡು ರಾಹುಲ್ ಗಾಂಧಿ ಅವರು ಸಂಸತ್ನಲ್ಲಿ ಮಾತನಾಡ್ತಾರೆ ಅಂತಂದ್ರೆ ಯೋಚನೆ ಮಾಡಬೇಕಾದಂತಹ ವಿಚಾರವೇ ತಾನೆ. ಈ ಹಿಂದೆ ಹಿಂಡನ್ಬರ್ಗ್ ವರದಿಯನ್ನ ಹಿಡ್ಕೊಂಡು ಬಹಳಷ್ಟು ಮಾತನಾಡಿದ್ರು. ಅದಾನಿ ಕಂಪನಿಯನ್ನ ಮುಳುಗಿಸೋದಕ್ಕೂ ಕೂಡ ಯತ್ನ ಮಾಡಿದ್ರು. ಆದ್ರೆ ಏನಾಯ್ತು? ಹಿಂಡನ್ಬರ್ಗ್ಗೆ ಬಾಗಿಲು ಮುಚ್ಕೊಂಡು ಹೋಯ್ತು. ಆದ್ರೆ ಆ ಯಾವುದೋ ವಿದೇಶಿ ಶಕ್ತಿ ಪಬ್ಲಿಷ್ ಮಾಡ್ತಾ ಇದ್ದಂತಹ ಆರ್ಟಿಕಲ್ಗೆ ಭಾರತ ದೇಶದ ಸಂಸತ್ನ ಅತ್ಯಮೂಲ್ಯವಾದಂತಹ ಸಮಯವನ್ನ ಇವರು ವ್ಯರ್ಥ ಮಾಡಿದ್ರು. ಈಗಲೂ ಸಹ ಅದನ್ನ ಮುಂದುವರಿಸ್ತಾ ಇದ್ದಾರೆ ಅಷ್ಟೇ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ